ಈ ಜಾಗ ಬಹಳ ಪ್ರಶಾಂತವಾಗಿದೆ. ಹೇ ಮಕ್ಕಳ, ಸಮುದ್ರದ ಹತ್ರ ಜಾಸ್ತಿ ಹೋಗ್ಬಿಡಿ, ಹುಷಾರು. ಅವನು ಸೈಕಲ್ ಓಡ್ಸಕ್ ಹೋಗಿದ್ದಾನೆ. ಬೆಟ್ಟದ ಮೇಲೆಲ್ಲ ಇರ್ಬೇಕು, ಬರ್ತಾನೆ. ಎದ್ದೇಳಿ ಸರ್, ಇದು ಮೂರ್ಛೆ ಹೋಗೋ ಟೈಮ್ ಅಲ್ಲ. ನನ್ನ ಏರಿಯಾದಲ್ಲಿ ಸಿ ಮಾನ್ಸ್ಟರ್ ಇರೋದಕ್ ಸಾಧ್ಯನೇ ಇಲ್ಲ. ಲಡ್ಡು ಸಿಂಗ್ ಹೆಸರು ಕೇಳಿದ್ರೆ ಹಕ್ಕಿಗಳು ಹಾರೋದನ್ ಬಿಡುತ್ತೆ, ಮೀನುಗಳು ಈಜೋದನ್ ಬಿಡುತ್ತವೆ, ಇನ್ನು ಹುಲಿ ಚಿರತೆಗಳೆಲ್ಲ ಬೇಟೆ ಆಡೋದನ್ನ ಬಿಟ್ಬಿಡ್ತವೆ. ಇನ್ನು ನೀವ್ ಹೇಳೋದು ಹೇಗ್ ಸಾಧ್ಯ ಆಗತ್ತೆ? ಸರಿ ಆಯ್ತು ಹೇಳಿ, ನನ್ನಿಂದ ಏನಾಗ್ಬೇಕು? ಇವತ್ತಂತೂ ನಾವು ಶಿವನ್ ಸಹಾಯದಿಂದ ಬಚಾವಾದ್ವಿ. ನಮ್ಮೆಲ್ರಿಗೂ ಶಿವನ್ ಮೇಲೆ ಹೆಮ್ಮೆ ಇದೆ. ಆದ್ರೆ ಇವತ್ ರಾತ್ರಿ ಅದೇನಾದ್ರೂ ಬಂದ್ರೆ ಅದ್ರ 2 ಕೈಗಳನ್ನು ಮುರಿದು ಹಾಕಿ ನೀವ್ ಅದನ್ನ ಸಾಯಿಸ್ಬಿಡ್ಬೇಕು. ಏನು 2 ಕೈ? ಸಿ ಮಾನ್ಸ್ಟರ್ದು 2 ಕೈ? ನಿಮ್ಗೇನ್ ಬುದ್ಧಿ ಸರಿ ಇದೆ ತಾನೇ? ಸರ್, ಯಾರು ಭಯ ಪಡೋ ಅಗತ್ಯ ಇಲ್ಲ. ಆ ಸಿ ಮಾನ್ಸ್ಟರ್ ನೆಲದ ಮೇಲೆ ಇವತ್ತಿನವರೆಗೂ ಬಂದಿಲ್ಲ. ಲೈಟ್ ಹೌಸ್ ಹತ್ರ ಬರುತ್ತೆ ಅಂತ ಕೇಳಿದೀನಿ. ಆದ್ರೆ ಆ ಲೈಟ್ ಹೌಸ್ ಸುಮಾರು ವರ್ಷಗಳಿಂದ ಬಂದ್ ಮಾಡಲಾಗಿದೆ. ಅಲ್ಲಿಗೆ ಯಾರು ಹೋಗಿ ಬರಲ್ಲ. ಅದಕ್ಕೆ ಸಿ ಮಾನ್ಸ್ಟರ್ ಅಲ್ಲಿಗೆ ಬಂದು ಹೋಗುತ್ತೆ. ಆದ್ರೆ ಅದು ಸಮುದ್ರದಲ್ಲೇ ಇರುತ್ತೆ. ಅದ್ ಇಲ್ಲಿಗೆ ಬಂದ್ರೆ ಲಡ್ಡು ಸಿಂಗ್ ಸರ್ ಇದಾರಲ್ಲ, ಅದನ್ನ 2 ಕೈ ನೋಡ್ಕೊಳ್ಳೋದಕ್ಕೆ. ಅಯ್ಯೋ, ಅದೇನ್ 2 ಕೈ ಕಟ್ ಮಾಡಕ್ಕಾಗತ್ತಾ? ನಾನ್ ಇನ್ಸ್ಪೆಕ್ಟರು, ಪೈಲ್ವಾನ್ ಅಲ್ಲ. ಈಗ ಎಲ್ರು ಸುಮ್ನೆ ಹೋಗ್ ಮಲ್ಕೊಳ್ಳಿ. ಏನಾದ್ರೂ ಆದ್ರೆ ಶಿವನ್ನ ಎಬ್ಸಿ, ಅಂದ್ರೆ ನನ್ ಬಂದು ಎಬ್ಸಿ. ಅರೆ, ಆ ಲೈಟ್ ಹೌಸ್ ಅಲ್ಲಿ ಯಾವ್ದೋ ಲೈಟ್ ಕಾಣಿಸ್ತಿದೆ. ಈ ಟೈಮಲ್ಲಿ ಯಾರಿರಬಹುದು? ಅಲ್ಲಿ ಲೈಟ್ ಬ್ಲಿಂಕ್ ಆಗ್ತಾ ಇದೆ. ಲೈಟ್ ಇಂದ ಯಾರೋ ಸಿಗ್ನಲ್ ಕೊಡ್ತಿರೋ ತರ. ಬನ್ನಿ ಹೋಗ್ ನೋಡೋಣ. ನೀವೆಲ್ಲ ರಾತ್ರಿ ಹೊರಗಡೆ ಏನ್ ಮಾಡ್ತಾ ಇದ್ದೀರಾ? ಮಲ್ಕೊಳ್ಳಿ, ಹೋಗಿ. ನಡೀರಿ ನಡೀರಿ. ಸರ್, ಆ ಲೈಟ್ ಹೌಸ್ ಅಲ್ಲಿ ಯಾರೋ ಟಾರ್ಚ್ ಆನ್ ಮಾಡಿ ಸಿಗ್ನಲ್ ಕೊಡ್ತಾ ಇದ್ದಾರೆ. ಏನೋ ರಹಸ್ಯ ಇದೆ ಅಲ್ಲಿ. ರಹಸ್ಯನ? ಅದೇನ್ ರಹಸ್ಯ? ಈಗ ನೀನ್ ಹೇಳ್ತಿರೋದೇನು? ನಾನ್ ನಿನ್ ಜೊತೆ ಬಂದು ಅಲ್ಲೇನಿದೆ ಅಂತ ನೋಡ್ಬೇಕಾ? ನಿಮ್ಮಂತ ಬಹದ್ದೂರ್ ಇನ್ಸ್ಪೆಕ್ಟರ್ ನಮ್ ಜೊತೆ ಇದ್ರೆ ಏನು ತೊಂದ್ರೆ ಆಗಲ್ಲ.
ಶಿವ ಅರೆ ಅಲ್ಲಿ ನೋಡಿ, ಆ ಮರದ ಹತ್ರ 2 ತೆಪ್ಪ ಕಟ್ ಹಾಕಿದ್ದಾರೆ. ಇದ್ರ ಅರ್ಥ ಲೈಟ್ ಹೌಸ್ಗೆ ಯಾರೋ ಹೋಗ್ತಾನೆ ಇರ್ತಾರೆ ಇಲ್ಲಿಂದ. ಅಯ್ಯೋ ಶಿವ, ಹೋಗ್ತಾರೆ ಅಂದ್ರೆ ಹೋಗ್ಲಿ ಬಿಡು, ನಾವ್ ಯಾರಿಗಾದ್ರೂ ಹೆದರ್ತೀವ? ನಡಿ ಹೋಗಿ ಮಲ್ಕೊಳ್ಳೋಣ. ರಾತ್ರಿ ಹೊತ್ತು ಯಾರಿಗಾದ್ರೂ ನಾವು ತೊಂದರೆ ಕೊಡಬಾರ್ದು, ಅದ್ ಮ್ಯಾನರ್ಸ್ ಅಲ್ಲ. ಸರ್, ಇಷ್ಟು ರಾತ್ರಿ ಯಾರು ಗುಡ್ ಮ್ಯಾನರ್ಸ್ ಇರೋರು ಈ ಲೈಟ್ ಹೌಸ್ ಅಲ್ಲಿ ಇರಲ್ಲ. ಯಾರೋ ಬ್ಯಾಡ್ ಮ್ಯಾನರ್ಸ್ ಅವರೇ ಇರ್ತಾರೆ. ಹೋಗೋಣ, ನಡೀರಿ. ಬಾ ಜಯರಮ್ಮ, ಹೋಗೋಣ. ನೋಡು, ಇಲ್ಲಿ ಯಾರು ಇಲ್ಲ. ನಡಿ, ವಾಪಸ್ ಹೋಗೋಣ. ಅನ್ಸುತ್ತೆ ಯಾರೋ ಸ್ಯಾಂಡ್ವಿಚ್ ತಿಂದಿದ್ದಾರೆ ಇಲ್ಲಿ ಅಂತ. ಮಾನ್ಸ್ಟರ್ ಸ್ಯಾಂಡ್ವಿಚ್ ಕೂಡ ತಿನ್ನುತ್ತಾ? ಹಾಗಾದ್ರೆ ಆ ಗೈಡ್ ನಮ್ಮನ್ನ ಯಾಕೆ ಗೂಬೆ ಮಾಡ್ತಿದ್ದ? ಮಾನ್ಸ್ಟರ್ ಮಾನ್ಸ್ಟರ್ ಅಂತ. ಇಲ್ಲೇನೋ ರಹಸ್ಯ ಅಡಗಿದೆ. ನಡಿ, ನಮ್ ಜೊತೆ ನಡೀರಿ. ಅಯ್ಯೋ,
ಲಡ್ಡು ಸಿಂಗ್ ಸರ್ ಎಲ್ಲಿದ್ದಾರೆ? ಅವರು ಪೊಲೀಸ್ನವರು. ಜನರನ್ನ ಹುಡ್ಕೋದು ಅವ್ರ ಕೆಲ್ಸ. ಏನನ್ನ ಹುಡುಕ್ತಿರ್ಬೋದು. ಯುಡಿ ಹಾಗೆಲ್ಲ ಮಾತಾಡ್ಬೇಡ. ಅವ್ರು ಯಾವ್ದೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ಬಹುದಲ್ವಾ? ಓನು, ಅವ್ರನ್ನ ಹುಡ್ಕೋಕ್ ಹೋಗ್ಬೇಕು. ಅಯ್ಯ, ಈ ಹುಲಾ ಹುಲಾ ಹರಹಭೂಷ ಅಂತ ಯಾಕೆ ಕೂಗ್ತಾ ಇದ್ದೀರಾ? ನನ್ನ ಹೆಸರು ಹರಹಭೂಷ, ಇವರ ಸರ್ದಾರ. ನೀನು ಮತ್ತೆ ಆ ಮಕ್ಕಳು ನಮ್ಮ ನಿಯಮಗಳನ್ನೆಲ್ಲ ಮುರಿದು ನಮ್ಮ ಸಮುದ್ರ ದಾನವನನ್ನ ಕಳಿಸ್ಬಿಟ್ರೆ ಈಗ ನಾನು ನಿಮ್ಮನ್ ಬಲಿ ಕೊಟ್ಟು ಅದನ್ನ ಮತ್ತೆ ಕರಿತೀನಿ. ಓಲಾ ಓಲಾ ಹರಹಭೂಷ, ಬಾರ್ಸಿ ನಗಾರಿ ಬಾರ್ಸಿ ದಾನವನ ಕರೀರಿ. ಏನ್ ಮಾಡ್ತಾ ಇದ್ರಾ? ಅಯ್ಯೋ 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 ನಾವೇನು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ತಂದೂರಿ, ಲಾಲಿಪಾಪ್ ಅನ್ಕೊಂಡ್ರ? ನಾವು ಮನುಷ್ಯರು ನಮ್ಮನ್ನು ಬಿಟ್ಬಿಡಿ. ಓಲಾ ಓಲಾ ಹರಹಭೂಷ, ಓಲಾ, ಇವತ್ತಿನಿಂದ ನೀನು ನಮ್ಮ ಅಡ್ಡಕ್ಕೆ ಬರೋ ಹಾಗಿಲ್ಲ. ಯಾಕೆ ಗೊತ್ತಾ? ಯಾಕೆ? ಯಾಕಂದ್ರೆ ನಿನ್ನ ಸಮುದ್ರ ದೇವತೆ ತಿಂದು ಹಾಕುತ್ತೆ. ನಮ್ಮನ್ ಬಿಟ್ಬಿಡು ನಮ್ಮನ್ನ. ಬಿಡ್ತೇವೆ, ನಾವೇ ಹೋಗ್ತೇವೆ. ನೀನು ದಾನವನ್ನ ಭೇಟಿಯಾಗು. ಯಾಕಂದ್ರೆ ಅದು ಊಟದ ಸಮಯದಲ್ಲಿ ಯಾರು ಕೂಡ ಅದಕ್ಕೆ ತೊಂದರೆ ಕೊಡಬಾರ್ದು. ಓಲಾ ಓಲಾ ಹರಹಭೂಷ, ಓಲಾ. ಏ ಅಣ್ಣ, ಹುಲಾ ಹುಲಾ ಹಭೂಷ, ಅಣ್ಣ ಕಾಪಾಡು, ನಮ್ಮನ್ ಕಾಪಾಡು. ಶಿವ, ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು. ನೀನ್ ಬಂದ್ಯಲ್ಲ, ಹುಲಿ ಬಂದಂಗಾಯ್ತು. ಅಯ್ಯೋ ಶಿವ, ಆ ಸಿ ಮಾನ್ಸ್ಟರ್ ಈ ಕಡೆನೆ ಬರ್ತಾ ಇದೆ. ಬೇಗ ಬೇಗ ಓಡಿ ಓಡಿ, ಬೇಗ ಓಡಿ. ನೀವು ಮಕ್ಕಳೆಲ್ಲ ತುಂಬಾ ಕಿಲಾಡಿಗಳು. ನೋಡಿ, ಇಷ್ಟೆಲ್ಲ ಆಗೋದಕ್ಕೆ ನೀವೇ ಕಾರಣ. ನಿಮ್ಮಿಂದಾಗಿ ಸಮುದ್ರ ದೇವತೆಗೆ ಕೋಪ ಬಂದಿದೆ. ನಾನ್ ಮತ್ತೆ ದಾನವನ್ನ ಕರಿತೀನಿ. ಇವರಿಬ್ಬರನ್ನೆಲ್ಲ ನಿಮ್ಮನ್ನೆಲ್ಲ ತಿನ್ನಕ್ಕೆ ಹೇಳ್ತೀನಿ. ಕರಿ, ಇಲ್ಲ ನಾನೇ ಕರಿತೀನಿ.
ಹಿಡಿರಿ ಅವ್ರನ್ನ, ಯಾರು ಹೋಗ್ಬಾರ್ದು. Don't let them escape. ಎಲ್ಲಿ ಹೋದ ನಿಮ್ ಗೆಳೆಯ? ಅವನ್ ತುಂಬಾ ಧೈರ್ಯಶಾಲಿ ಅಲ್ವಾ? ದಾನವ ಮೊದ್ಲು ನಿಮ್ಮನ್ ತಿಂತಾನೆ, ಆಮೇಲೆ ಅವನ್ನ ಹುಡುಕ್ತೀವಿ. ದಾನವನ್ನ ಕರೀರಿ, ಬಾರ್ಸಿನಗಾರಿ. everybody. ಶಿವ, ನೀನಿದ್ರ ಒಳಗೆ ಹೇಗೆ? ಯಾಕಂದ್ರೆ ಇದು ನಕಲಿ. ಇದು ಈ ಸರ್ದಾರ್ ಬಿಟ್ಟಿರೋ ಅಸ್ತ್ರ ಆಗಿದೆ. ಹಾಗಾದ್ರೆ ಕೇಳೆ, ಈ ಮಾನ್ಸ್ಟರ್ದು ಕೆಮಿಸ್ಟ್ರಿ ಫಿಸಿಕ್ಸ್ ಎಲ್ಲ ಅರ್ಥ ಆಯ್ತು. ಆದ್ರೆ ಸರ್ದಾರ್ ಹಬೂಷಾ ನಿನ್ ಕತೆ ಮಾತ್ರ ನನಗೆ ಅರ್ಥನೇ ಆಗ್ಲಿಲ್ಲ. ಯಾರ್ ನೀವು ಅಂಕಲ್? ನಾನು ನಟ್ವರ್ ಸಿಂಗ್, ನಾನೊಬ್ಬ ಜಂಗ್ಲಿ. ವಿಷಯ ಏನ್ ಗೊತ್ತಾ? ಈ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಮುತ್ತುಗಳಿವೆ. ಅದಕ್ಕೆ ನಾನು ಜನರನ್ನೆಲ್ಲ ಭಯಗೊಳಿಸಿ ಈ ಮಾನ್ಸ್ಟರ್ನ ಬಳಸಿದ್ದೀನಿ. ಈ ಏರಿಯಾದಲ್ಲಿ ನಮ್ಮನ್ನೆಲ್ಲ ಕಂಡ್ರೆ ಹೆದರುತ್ತಾರೆ. ನೀನ್ ನನ್ನ ಎಲ್ಲ ಪ್ಲಾನ್ಗಳನ್ನ ಹಾಳು ಮಾಡಿದ್ಯಾ. ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ ಮಗು. ಅಂಕಲ್, ಮಗು ಅಂತ ಹೇಳ್ಬೇಡಿ. ಮಗು ಅಂತ ಹೇಳ್ದೆ ಇನ್ನೇನ್ ಹೇಳಿ? ಶಿವ. ಶಿವ, ಶಿವ ಅಂತ ನನ್ನ ಹೆಸರು. ಇತ್ತಗೋ. ರೇವಾ, ಆದಿ, ಯುಡಿ, ಲಡ್ಡು ಸಿಂಗ್ ಸರ್, ನೀವ್ ಇವ್ರನ್ನ ಅರೆಸ್ಟ್ ಮಾಡಿ. ನಾನು ಹೋಗಿ ಹಬೂಷಾನ ನೋಡ್ಕೋತೀನಿ. ಇಲ್ಲ ಇಲ್ಲ, ಶಿವ 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 ಏನ್ ಮಾಡ್ತಾ ಇದೀಯಾ?
ಹೆದರ್ಕೊಂಡ್ರ ಅಂಕಲ್? ನಾನು ಹೆದರೋದ? ಶಿವ, ಹೆದರಿಕೆ ಅನ್ನೋ ಪದ ನನ್ನ ಡಿಕ್ಷನರಿನಲ್ಲೇ ಇಲ್ಲ. ಇದು ನಕಲಿ ಮಾನ್ಸ್ಟರ್, ಅದಕ್ಕೆ ನಿಂಗ್ ಹೊಡೆಯೋದಕ್ಕೆ ಹೇಳ್ದೆ. ಒಂದ್ ವೇಳೆ ಅಸ್ಲಿ ಆಗಿದ್ರೆ ನಾನೇ ಹೋಗಿ ಹೊಡೆದು ಸರಿ ಮಾಡ್ತಿದ್ದೆ. ನಿಜಾನೇ ಹೇಳ್ತಾ ಇದ್ದೀನಿ ತಾನೆ? ಐ ಐ